ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇದು ನಾನು ಸೀರೀಸ್ ಮಾಡ್ತಾ ಇದ್ದೀನಲ್ಲ ಬುಕ್ ರೀಡಿಂಗ್ದು, ಅದರದ್ದು ನೆಕ್ಸ್ಟ್ ಎಪಿಸೋಡ್. ಮಧ್ಯ ನಂಗೆ ಲೈವ್ ಬರಲಿಕ್ಕೆ ಆಗಲಿಲ್ಲ. ಆಮೇಲೆ ನೋಡಿದೆ, ನಾನು ಲೈವ್ ಬಂದರೂ ಎಷ್ಟೊಂದು ಜನ ಮೋಸ್ಟ್ಲಿ ಆ ಟೈಮ್ ನಿಮ್ಗೆ ಸೂಟ್ ಆಗಲ್ಲ ಅನಿಸುತ್ತೆ. ಸೊ ಯಾರು ಜಾಸ್ತಿ ಜನ ಜಾಯಿನ್ ಆಗ್ತಾ ಇರಲಿಲ್ಲ. ಅದಕ್ಕೆ ಅಂದ್ಕೊಂಡೆ ಇದನ್ನು ರೆಕಾರ್ಡಿಂಗೇ ಮಾಡಿದರೆ ತುಂಬ ಒಳ್ಳೆಯದು ಅಂತ. ಅದಕ್ಕೆ ಆ ಸೀರೀಸ್ ಬುಕ್ ರೀಡಿಂಗ್ ನಾನು ಆಲ್ಕೆಮಿಸ್ಟ್ ಓದ್ತಾ ಇದ್ದೀನಿ ಕನ್ನಡದಲ್ಲಿ. ಅದರದ್ದು 3ನೇ ದಿನ ಇದು. ಸೊ ಅದಕ್ಕೆ ನಾನು ರೆಕಾರ್ಡಿಂಗ್ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ರೆಕಾರ್ಡಿಂಗ್ ಮಾಡಿ ಹಾಕಿದಾಗ ಎಷ್ಟು ಜನ ನೋಡ್ತೀರಾ ಅಂತಂದು ಚೆಕ್ ಮಾಡ್ತೀನಿ. ಆಮೇಲೆ ಸಪೋಸ್ ನಾನು ಲೈವ್ ಬರಬೇಕು ಅಂದರೆ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಟೈಮ್ ಅಂತ ಅದನ್ನು ಕೂಡ ಹೇಳಿ. ಎಲ್ಲಿ ನಿಲ್ಸಿನೋ ಅಲ್ಲಿಂದ ಶುರು ಮಾಡ್ತೀನಿ. ಸೊ ಇದು ಆಲ್ಕೆಮಿಸ್ಟ್ ಕನ್ನಡದ್ದು ಓದ್ತಾ ಇದ್ದೀನಿ. ಸೊ ಪೇಜ್ ನಂಬರ್ 8 ತನಕ ಓದಿದ್ದೆ. ಸೊ ಅಲ್ಲಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ಹಳೇದು ನೀವು ನೋಡಿಲ್ಲ ಅಂದರೆ ನಾನು ಲಿಂಕ್ಸ್ ಎಲ್ಲ ಹಾಕ್ತೀನಿ, ನೀವು ಖಂಡಿತ ಅಲ್ಲಿ ಹೋಗಿ ನೋಡಿ. ಆಲ್ರೆಡಿ ನೀವು ಆಲ್ಕೆಮಿಸ್ಟ್ ಓದಿದರೆ ನನಗೆ ತಿಳಿಸಿ ಹೇಗನ್ನಿಸ್ತು ಅಂತ. ಸೊ ಸ್ಟಾರ್ಟ್ ಮಾಡೋಣ. ಇದು ಡೇ 3ನೇ ದಿನದ್ದು ಈ ಬುಕ್ ರೀಡಿಂಗ್, ಈ ಪುಸ್ತಕ ಆಲ್ಕೆಮಿಸ್ಟ್ ಓದ್ತಾ ಇದ್ದೀನಿ. ದಿಗಂತದಲ್ಲಿ ಕೆಂಪು ಬಣ್ಣ ಸಾರಿಸಿದಂಥದ್ದು. ಒಮ್ಮೆಲೇ ಸೂರ್ಯ ಪ್ರಕಟವಾದ. ಹುಡುಗ ತನ್ನ ತಂದೆಯೊಂದಿಗೆ ನಡೆಸಿದ ಆ ಸಂಭಾಷಣೆಯ ಕುರಿತು ಯೋಚಿಸಿದ ಮತ್ತು ಪ್ರಸನ್ನನಾದ. ಈ ನಡುವೆ ಅವನು ಅನೇಕ ಕೋಟೆಗಳನ್ನು ಕಂಡಿದ್ದ ಮತ್ತು ಬಹಳಷ್ಟು ಹೆಂಗಸರನ್ನು ಭೇಟಿ ಮಾಡಿದ್ದ. ಆದರೆ ಆಕೆಗೆ ಸಮವಾಗಿ ಯಾರೂ ಇರಲಿಲ್ಲ. ಹಲವು ದಿನಗಳ ತನಕ ಆಕೆ ಅವನ ಹಾದಿ ನೋಡುತ್ತಾ ಕುಳಿತಿದ್ದಳು. ಅವನ ಹತ್ತಿರ ಒಂದು ಜಾಕೆಟ್ ಮತ್ತು ಒಂದು ಪುಸ್ತಕವಿತ್ತು. ಅದರ ಬದಲಿಗೆ ಅವನು ಬೇರೊಂದು ಪುಸ್ತಕವನ್ನು, ಕುರಿಗಳ ಮಂದೆಯನ್ನು ಖರೀದಿಸಬಹುದಿತ್ತು. ಆದರೆ ಅವೆಲ್ಲಕ್ಕೂ ಮಿಕ್ಕಿದ ವಿಷಯವೇನಿತ್ತೆಂದರೆ ಅವನು ಪ್ರತಿನಿತ್ಯ ತನ್ನ ಕನಸನ್ನು ಜೀವಿಸುತ್ತಿದ್ದ. ಅವನು ಅಂಡಾಲೂಷಿಯಾದ ಅಲೆದಾಟದಲ್ಲಿ ಸುಸ್ತಾಗಿದ್ದರೆ ತನ್ನ ಕುರಿಗಳನ್ನು ಮಾರಾಟ ಮಾಡಿ ಸಮುದ್ರಕ್ಕೆ ಹೋಗಲು ಸಾಧ್ಯವಿತ್ತು. ಹಾಗೆ ಅವನು ಸಮುದ್ರದಿಂದ ಆಸಕ್ತಿ ಕಳೆದುಕೊಂಡರೆ ಬೇರೆ ಪಟ್ಟಣಗಳು, ಬೇರೆ ಸ್ತ್ರೀಯರು ಮತ್ತು ಹಾಗೆಯೇ ಸುಖಪಡುವ ಇತರ ಅನೇಕ ಸವಲತ್ತುಗಳು ಇರುತ್ತಿದ್ದವು. ತಾನು ಸೆಮಿನರಿಯಲ್ಲಿ ದೇವರನ್ನು ಕಾಣಲು ಸಾಧ್ಯವಾಗಿಲ್ಲ ಎನ್ನುತ್ತಾ ಅವನು ಉದಿಸುತ್ತಿದ್ದ ಸೂರ್ಯನ ಕಡೆಗೆ ನೋಡಿದ. ಎಂದಾದರೂ ಅಡೆತಡೆ ಬಂದಾಗ ಅವನು ಯಾತ್ರೆಯ ದಿಕ್ಕನ್ನು ಬದಲಿಸಿ ಬಿಡುತ್ತಿದ್ದ. ಅವನು ಆ ಪಾಳು ಬಿದ್ದ ಚರ್ಚ್ನೊಳಗೆ ಎಂದಿಗೂ ಹೋಗಿರಲಿಲ್ಲ. ಅಲ್ಲಿಯೇ ಸಮೀಪ ಬಹಳಷ್ಟು ಅಡ್ಡಾಡಿದ್ದರೂ ಕೂಡ ಜಗತ್ತು ತುಂಬ ವಿಶಾಲ ಮತ್ತು ಅನಂತವೂ ಹೌದು. ಅವನು ಕುರಿಗಳನ್ನು ಅವಷ್ಟಕ್ಕೆ ರಸ್ತೆಯಲ್ಲಿ ತುಸು ಅಡ್ಡಾಡಲು ಬಿಟ್ಟು ಬಿಡುತ್ತಿದ್ದ. ಅದರಿಂದ ಅವನಿಗೆ ಇತರ ಇಷ್ಟವಾದ ವಿಷಯಗಳ ಕಡೆಗೆ ತನ್ನ ಗಮನವನ್ನು ಹರಿಸಲು ಸಾಧ್ಯವಾಗುತ್ತಿತ್ತು. ಸಮಸ್ಯೆ ಏನಿರುತ್ತಿತ್ತೆಂದರೆ ಅವೆಲ್ಲ ಪ್ರತಿದಿನವೂ ಹೊಸದೊಂದು ರಸ್ತೆಯಲ್ಲಿ ಸಾಗುತ್ತಿದ್ದವು. ಅವುಗಳಿಗೆ ಯಾವುದೇ 4 ಕೂಡು ರಸ್ತೆಯಲ್ಲಿ ಅದು ಹೊಸದಾಗಿ ಕಾಣಿಸುತ್ತಿತ್ತು ಮತ್ತು ಬಣ್ಣವೂ ಬದಲಾದಂತೆ ತೋರುತ್ತಿದ್ದುದರಿಂದ ಅವುಗಳಿಗೆ ಎತ್ತ ಸಾಗಬೇಕೆಂದು ಅರ್ಥವಾಗುತ್ತಿರಲಿಲ್ಲ. ಅವು ಕೇವಲ ಆಹಾರ ಮತ್ತು ನೀರಿನ ಬಗ್ಗೆಯೇ ಯೋಚಿಸುತ್ತಾ ಇರಬೇಕು. ನಾವು ಕೂಡ ಹೀಗೆ ಇದ್ದಿರಬೇಕು, ಹುಡುಗ ಯೋಚಿಸಿದ. ನನ್ನನ್ನೇ ತೆಗೆದುಕೊಳ್ಳಿ. ನಾನು ಆ ವ್ಯಾಪಾರಿಯ ಮಗಳನ್ನು ಭೇಟಿಯಾದ ಬಳಿಕ ಬೇರೆ ಯಾರೇ ಸ್ತ್ರೀಯ ಬಗ್ಗೆ ಯೋಚಿಸಿದ್ದಿಲ್ಲ. ಸೂರ್ಯನ ಕಡೆಗೆ ದೃಷ್ಟಿ ಬೀರಿದ ಅವನು ಮಧ್ಯಾಹ್ನದೊಳಗೆ ತಾನು ತೆರಿಫಾ ಮುಟ್ಟಬಹುದೆಂದು ಅಂದುಕೊಂಡ. ವೈನ್ನ ತನ್ನ ಬಾಟಲಿಯನ್ನು ತುಂಬಿಕೊಳ್ಳಬಹುದು, ಗಡ್ಡ ತೆಗೆಸಿಕೊಳ್ಳಬಹುದು, ಕ್ಷೌರವನ್ನು ಮಾಡಿಸಿಕೊಳ್ಳಬಹುದು. ಅವನಿಗೆ ಆ ಹುಡುಗಿಯನ್ನು ಭೇಟಿಯಾಗುವ ಅಗತ್ಯವಿತ್ತು. ಮತ್ತೆ ಆದಾಗಲೇ ಯಾವನೇ ಕುರಿಗಳ ದೊಡ್ಡ ಮಂದೆಯನ್ನು ತೆಗೆದುಕೊಂಡು ಅಲ್ಲಿ ತಲುಪಿ ಹುಡುಗಿಯ ಕೈ ಹಿಡಿಯಲು ಆಗ್ರಹಿಸಿರಬಹುದೇ ಎನ್ನುವ ಸಾಧ್ಯತೆಯನ್ನು ಯೋಚಿಸಲು ಅವನು ಸರ್ವಥಾ ಬಯಸಲಿಲ್ಲ. ಯಾವುದೇ ಕನಸು ಸಾಕಾರಗೊಳ್ಳುವ ಸಾಧ್ಯತೆಯೇ ಬದುಕಿನಲ್ಲಿ ಆಸಕ್ತಿಯನ್ನು ಕುದುರಿಸುತ್ತದೆ. ಅವನು ಸೂರ್ಯನ ಸ್ಥಿತಿಯನ್ನು ಮತ್ತೊಮ್ಮೆ ದಿಟ್ಟಿಸಿ ನೋಡಿದ ಮತ್ತು ತನ್ನ ನಡಿಗೆಯನ್ನು ಬಿರುಸಾಗಿಸಿದ. ಟೆರಿಫಾದಲ್ಲಿ ಓರ್ವ ಮುದುಕಿ ಕನಸುಗಳನ್ನು ಅರ್ಥೈಸುತ್ತಾಳೆ ಎಂಬುದು ಒಮ್ಮೆಲೇ ಅವನಿಗೆ ನೆನಪಿಗೆ ಬಂತು. ಆ ಮುದುಕಿ ಹುಡುಗನನ್ನು ಮನೆಯ ಹಿಂಗಡೆಯ ಒಂದು ಕೊಠಡಿಗೆ ಒಯ್ದಳು. ಆ ಕೊಠಡಿ ಮತ್ತು ಅವಳ ಆಸನದ ಆವರಣದ ನಡುವೆ ಬಣ್ಣ ಬಣ್ಣದ ಮಣಿಗಳ ಒಂದು ಪರದೆಯನ್ನು ಇಳಿಬಿಡಲಾಗಿತ್ತು. ಕೋಣೆಯಲ್ಲಿ ಒಂದು ಮೇಜು, ಯೇಸುಕ್ರಿಸ್ತನ ಪವಿತ್ರ ಹೃದಯದ ಒಂದು ಚಿತ್ರ ಮತ್ತು 2 ಕುರ್ಚಿಗಳಿದ್ದವು. ಸ್ತ್ರೀ ಕುಳಿತುಕೊಂಡಳು ಮತ್ತು ಹುಡುಗನಿಗೂ ಕೂರಲು ಹೇಳಿದಳು. ಮತ್ತೆ ಆಕೆ ಹುಡುಗನ 2 ಹಸ್ತಗಳನ್ನು ತನ್ನ ಹಸ್ತಗಳಲ್ಲಿ ತೆಗೆದುಕೊಂಡಳು ಮತ್ತು ಮೆಲುನುಡಿಯಲ್ಲಿ ಪ್ರಾರ್ಥಿಸತೊಡಗಿದಳು. ಇದೇನೋ ಜಿಪ್ಸಿ ಪ್ರಾರ್ಥನೆಯಂತೆ ಕೇಳಿಸಿತು. ಹುಡುಗನಿಗೆ
ಜಿಪ್ಸಿಗಳ ಅನುಭವವಿತ್ತು. ಹೇಗೆಂದರೆ ಅವರು ದಾರಿಯಲ್ಲಿ ಸಿಗುತ್ತಿದ್ದರು. ಅವರು ಯಾತ್ರೆಯನ್ನು ಕೈಗೊಳ್ಳುತ್ತಿದ್ದರು, ಆದರೆ ಅವರಲ್ಲಿ ಕುರಿಗಳು ಇರುತ್ತಿರಲಿಲ್ಲ. ಜಿಪ್ಸಿಗಳು ಇತರರನ್ನು ಮೋಸ ಮಾಡಿ ತಮ್ಮ ಜೀವನ ನಿರ್ವಹಣೆ ಮಾಡುತ್ತಾರೆ ಎಂದು ಜನರು ಆಡಿಕೊಳ್ಳುತ್ತಿದ್ದರು. ಅವರಿಗೆ ತಮ್ಮ ಸೈತಾನನ ಜೊತೆಗೆ ಒಪ್ಪಂದವಿರುತ್ತದೆ ಮತ್ತು ಅವರು ಮಕ್ಕಳನ್ನು ಅಪಹರಣ ಮಾಡಿ ತಮ್ಮ ಗುಪ್ತವಾದ ಡೇರೆಗಳಿಗೆ ಒಯ್ದು ಅವರನ್ನು ತಮ್ಮ ಗುಲಾಮರನ್ನಾಗಿ ಮಾಡುತ್ತಿದ್ದರೆಂದು ಜನರು ಹೇಳುತ್ತಿದ್ದರು. ತನ್ನನ್ನು ಯಾವನೋ ಅಥವಾ ಯಾವಳೋ ಜಿಪ್ಸಿ ಹಿಡಿಯಬಹುದೇನೋ ಎನ್ನುವ ಭಯ ಹುಡುಗನಿಗೆ ಚಿಕ್ಕಂದಿನಲ್ಲೇ ಇತ್ತು. ಹಾಗಾಗಿ ಹೆಂಗಸು ತನ್ನ ಹಸ್ತಗಳನ್ನು ಅವಳ ಕೈಗಳಿಗೆ ತೆಗೆದುಕೊಂಡಾಗ ಅವನ ಚಿಕ್ಕಂದಿನ ಭಯ ಇದೀಗ ನೆನಪಿಗೆ ಬಂತು. ಆದರೆ ಈ ಮುದುಕಿಯಂತೂ ಯೇಸುವಿನ ಪವಿತ್ರ ಹೃದಯದ ಚಿತ್ರವನ್ನು ನೇತು ಹಾಕಿದ್ದಾಳಲ್ಲ. ಹುಡುಗ ತನ್ನೊಳಗೆ ಸಾಂತ್ವನ ಹೇಳಿಕೊಂಡ. ತನ್ನ ಕೈಗಳು ಕಂಪಿಸಬಾರದೆಂದು ಅವನು ಬಯಸಿದ್ದ. ಅದೇ ವೇಳೆ ಅವನು ಭಯಪಟ್ಟಿದ್ದಾನೆಂದು ಹೆಂಗಸಿಗೆ ಗೊತ್ತಾಗಿ ಹೋಯಿತು. ಬಹಳಷ್ಟು ಆಸಕ್ತಿ ಹುಟ್ಟಿಸುವಂಥದ್ದು. ಆಕೆ ಹುಡುಗನ ಹಸ್ತಗಳನ್ನು ನೋಡುತ್ತಾ ಹೇಳಿ ಮೌನ ವಹಿಸಿದಳು. ಹುಡುಗ ಒಳಗೊಳಗೆ ಭಯವಿಹ್ವಲನಾಗಿದ್ದ. ಅವನ ಕೈಗಳು ಕಂಪಿಸತೊಡಗಿದವು. ಹೆಂಗಸಿಗೆ ಅದು ಗೊತ್ತಾಯಿತು. ಹುಡುಗ ತಕ್ಷಣ ತನ್ನ ಹಸ್ತಗಳನ್ನು ಸೆಳೆದುಕೊಂಡ. ನಾನಿಲ್ಲಿ ನನ್ನ ಹಸ್ತರೇಖೆಗಳನ್ನು ಓದಿಸಲು ಬಂದಿರಲಿಲ್ಲ, ಅವನು ಹೇಳಿದ. ಅವನಿಗೆ ಪಶ್ಚಾತ್ತಾಪವಾಗಿತ್ತು. ತನ್ನ ಫೀಸನ್ನು ತೆತ್ತು ಕೂಡಲೇ ಅಲ್ಲಿಂದ ಹೊರಡಬೇಕೆಂದು ಅವನಿಗೆ ಅನ್ನಿಸಿತು. ತಾನು ಕಾಣುತ್ತಿರುವ ಕನಸುಗಳ ಬಗ್ಗೆ ಅನಾವಶ್ಯಕವಾಗಿ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದ್ದೇನೆ ಅಂತ ಅವನಿಗೆ ಅನ್ನಿಸತೊಡಗಿತ್ತು. ನಿನ್ನ ಕನಸುಗಳ ಬಗ್ಗೆ ಕೇಳುವುದಕ್ಕೆ ನೀನು ಇಲ್ಲಿಗೆ ಬಂದಿದ್ದೆ, ಮುದುಕಿ ಹೇಳಿದಳು. ಮತ್ತು ಕನಸುಗಳು ಭಗವಂತನ ಮಾತುಗಳಾಗಿರುತ್ತವೆ. ಅವನು ನಮ್ಮ ನಾಲಿಗೆಯಲ್ಲಿ ನುಡಿದಾಗ ಅವನು ಏನು ಹೇಳುತ್ತಾನೆ ಎಂಬುದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ಅವನು ಆತ್ಮದ ಮಾತಿನಲ್ಲಿ ಹೇಳಿದರೆ ಅದನ್ನು ನೀನು ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲೆ. ಏನಿದ್ದರೂ ನಾನು ಈ ಸಲಹೆಗೆ ಫೀಸನ್ನು ತೆಗೆದುಕೊಂಡೇ ತೀರುವೆ. ಹುಡುಗ ಯೋಚಿಸಿದ. ಇದು ಕೂಡ ಆಕೆಯ ಒಂದು ಚಾಲಾಕಿತನ ಅಂತ. ಆದರೆ ಮತ್ತೆ ಅವನು ಅಪಾಯವನ್ನು ಎದುರು ಹಾಕಿಕೊಳ್ಳುವುದಕ್ಕೆ ತಯಾರಾದ. ಒಬ್ಬ ಕುರಿಗಾಹಿಗೆ ಏನಿದ್ದರೂ ಅಪಾಯಗಳನ್ನು ಎದುರಿಸುವ ಪ್ರಸಂಗಗಳು ಬಂದೇ ಬರುತ್ತವೆ. ಅದೇ ಅವನಿಗೆ ಜೀವನದಲ್ಲಿ ರೋಮಾಂಚಿತನನ್ನಾಗಿಸುವುದು ತಾನೇ. ನನಗೆ ಒಂದೇ ಕನಸು 2 ಸಲ ಬಿದ್ದಿದೆ, ಅವನು ಹೇಳಿದ. ಕನಸಿನಲ್ಲಿ ನಾನು ನನ್ನ ಕುರಿಗಳ ಸಂಗಡ ಒಂದು 4 ರಸ್ತೆ ಸೇರುವ ಸ್ಥಳದಲ್ಲಿದ್ದೇನೆ. ಆಗ ಒಬ್ಬ ಮಗು ಬಂದಿತು ಮತ್ತು ಕುರಿಗಳ ಜೊತೆಗೆ ಆಟವಾಡಲು ತೊಡಗಿತು. ಇದು ನನಗೆ ಸುತರಾಮ್ ಇಷ್ಟವಿರಲಿಲ್ಲ, ಯಾಕೆಂದರೆ ಕುರಿಗಳು ಅಜ್ಞಾತ ಜನರನ್ನು ಕಂಡಾಗ ಹೆದರಿಕೊಳ್ಳುತ್ತವೆ. ಆದರೆ ಮಕ್ಕಳು ಅವನ್ನು ಹೆದರಿಸದೆಯೇ ಆಟವಾಡಲು ಸಾಧ್ಯವೆಂದು ತಿಳಿಯಿತು. ಅದಕ್ಕಿರುವ ಕಾರಣ ನನಗೆ ತಿಳಿಯದು. ಕುರಿಗಳಿಗೆ ಮನುಷ್ಯರ ವಯಸ್ಸಿನ ಬಗ್ಗೆ ಹೇಗೆ ತಿಳಿಯುತ್ತದೆ ಎಂದು ನನಗರಿಯದು. ನಿನ್ನ ಕನಸಿನ ಬಗ್ಗೆ ನನಗೆ ಇನ್ನಷ್ಟು ಹೇಳು, ಹೆಂಗಸು ಹೇಳಿದಳು. ನನಗೆ ನನ್ನ ಅಡುಗೆಯಾಗಬೇಕು, ಅಷ್ಟೇ ಅಲ್ಲ ನಿನ್ನ ಹತ್ತಿರ ಹೆಚ್ಚು ಹಣವೇನೂ ಇದ್ದಿರಲಾರದು. ಹಾಗಾಗಿ ನಿನಗೋಸ್ಕರ ಹೆಚ್ಚು ಸಮಯವನ್ನು ನೀಡಲು ಆಗುವುದಿಲ್ಲ. ಆ ಮಗು ಕುರಿಗಳ ಸಂಗಡ ಸ್ವಲ್ಪ ಸಮಯವರೆಗೆ ಆಟವಾಡಿತು. ಹುಡುಗ ತುಸು ಅನುಮಾನಿಸುತ್ತಾ ಹೇಳಿದ. ಮತ್ತೆ ಆ ಮಗು ಆಕಸ್ಮಿಕವಾಗಿ ನನ್ನ ಹಸ್ತಗಳನ್ನು ಹಿಡಿದುಕೊಂಡಿತು ಮತ್ತು ನನ್ನನ್ನು ಈಜಿಪ್ಟ್ನ ಪಿರಮಿಡ್ಗಳ ಬಳಿಗೆ ಒಯ್ದಿತು. ಸ್ವಲ್ಪ ಹೊತ್ತು ಹುಡುಗ ಮೌನವಾದ. ಅವಳಿಗೆ ಈಜಿಪ್ಟ್ನ ಪಿರಮಿಡ್ಗಳ ಬಗ್ಗೆ ತಿಳಿದಿದೆಯೋ ಎನ್ನುವ ಅನುಮಾನವಿತ್ತವನಿಗೆ. ಆದರೆ ಹೆಂಗಸು ಚಕಾರವೆತ್ತಲಿಲ್ಲ. ಸ್ವಲ್ಪ ಹೊತ್ತು ಹುಡುಗ ಮೌನವಾದ. ಅವಳಿಗೆ ಈಜಿಪ್ಟ್ನ ಪಿರಮಿಡ್ಗಳ ಬಗ್ಗೆ ತಿಳಿದಿದೆಯೋ ಎನ್ನುವ ಅನುಮಾನದಿಂದ ಸ್ವಲ್ಪ ಸುಮ್ಮನಾದ. ಮತ್ತೆ ಈಜಿಪ್ಟ್ಗಳ ಪಿರಮಿಡ್ಗಳ ಮೇಲೆ ಹೆಂಗಸಿನ ಅರ್ಥವಾಗುವ ಹಾಗೆ ಈ ಶಬ್ದಗಳನ್ನು ಹುಡುಗ ನಿಧಾನವಾಗಿ ಉಚ್ಚರಿಸಿದ. ಆ ಮಗು ನನ್ನೊಡನೆ ಹೇಳಿತು, ನೀನಿಲ್ಲಿಗೆ ಬಂದರೆ ನಿನಗಿಲ್ಲಿ ಒಂದು ಹುಗಿದು ಹಾಕಲಾದ ಅಖಂಡ ನಿಧಿ ಸಿಗುತ್ತದೆ. ಆ ಮಗು ನನಗೆ ಆ ನಿಧಿಯ ಜಾಗವನ್ನು ತೋರಿಸಲು ಯಾವಾಗ ಯತ್ನಿಸಿದಳೋ ಅದೇ ಸಮಯ ನಾನು ಕನಸಿನಿಂದ ಎಚ್ಚೆತ್ತೆ, 2 ಸಲ. ಹೆಂಗಸು ಸ್ವಲ್ಪ ಹೊತ್ತು ಮೌನವಾಗಿದ್ದಳು. ಮತ್ತೆ ಅವಳು ಹುಡುಗನ ಹಸ್ತಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಅವನನ್ನು ಯೋಚನಾಪರವಶವಾಗಿ ನಿರೂಪಿಸಿದಳು. ನಾನೀಗ ನಿನ್ನಿಂದ ಯಾವುದೇ ಫೀಸನ್ನು ತೆಗೆದುಕೊಳ್ಳಲಾರೆ, ಆಕೆ ಹೇಳಿದಳು. ಒಂದು ವೇಳೆ ನಿನಗೆ ಆ ನಿಧಿ ಸಿಕ್ಕಿದ್ದೇ ಆದರೆ ಅದರ 10ನೇ 1 ಅಂಶ ನಾನು ತೆಗೆದುಕೊಳ್ಳುವೆ. ಹುಡುಗ ಸಂತಸದಿಂದ ನಕ್ಕು ಬಿಟ್ಟ. ಅವನಿಗೆ ಸಂತಸ ಯಾಕಾಯಿತು ಅಂದರೆ ಗುಪ್ತವಾಗಿದ್ದ ಆ ನಿಧಿಯ ಕಾರಣದಿಂದಾಗಿ ಸದ್ಯ ಅವನಲ್ಲಿ ಸ್ವಲ್ಪವೇ ಉಳಿದುಕೊಂಡಿದ್ದ ಹಣ ಉಳಿದುಕೊಂಡಿತ್ತು. ಸರಿ, ಹಾಗಾದರೆ ಕನಸಿನ ಬಗ್ಗೆ ಹೇಳು, ಅವನು ಹೇಳಿದ. ಮೊದಲು ಪ್ರಯಾಣ ಮಾಡು. ನಿನಗೇನು ಗುಪ್ತ ನಿಧಿಯಿಂದ ಲಭಿಸುತ್ತದೋ ಅದರ 10ನೇ 1 ಅಂಶವನ್ನು ನನಗೆ ನೀಡುವೆ ಎಂದು ಪ್ರಮಾಣ ಮಾಡಿ ಹೇಳು. ಕುರಿಗಾಹಿ ಪ್ರಮಾಣ ಮಾಡಿದ. ಮುದುಕಿ ಯೇಸುಕ್ರಿಸ್ತನ ಪವಿತ್ರ ಹೃದಯದ ಕಡೆಗೆ ನೋಡುತ್ತಾ ಇನ್ನೊಮ್ಮೆ ಪ್ರಮಾಣ ಮಾಡಲು ಹೇಳಿದಳು.
ಈ ಕನಸು ಪ್ರಾಪಂಚಿಕ ಭಾಷೆಯಲ್ಲಿದೆ. ಆಕೆ ಹೇಳಿದಳು, ಅದರ ವ್ಯಾಖ್ಯಾನವನ್ನು ಮಾಡಲು ನನಗೆ ಸಾಧ್ಯವಿದೆ, ಆದರೆ ವ್ಯಾಖ್ಯಾನ ಬಹಳ ಕಷ್ಟದಾಯಕ. ಅದಕ್ಕೆ ಕಾರಣವೆಂದರೆ ನಿನಗೇನು ಸಿಗುತ್ತೋ ಅದರಲ್ಲಿ ಒಂದಂಶ ನನಗೆ ಸಲ್ಲಬೇಕಾಗುತ್ತದೆ. ಮತ್ತು ನನ್ನ ವ್ಯಾಖ್ಯಾನ ಹೀಗಿದೆ: ನಿನಗೆ ಈಜಿಪ್ಟ್ನ ಪಿರಮಿಡ್ನ ಕಡೆಗೆ ಹೋಗಬೇಕಿದೆ. ಅದರ ಬಗ್ಗೆ ನಾನೆಂದು ಕೇಳಿದ್ದಿಲ್ಲ, ಆದರೆ ಅದನ್ನು ನಿನಗೆ ಯಾವಳಾದರೂ ಮಗು ತೋರಿಸಿದ್ದರೆ ಅದರರ್ಥ ಅದು ಅಲ್ಲಿರಲೇಬೇಕು. ಅಲ್ಲೊಂದು ನಿನಗೆ ನಿಧಿ ಸಿಕ್ಕು ನೀನು ಶ್ರೀಮಂತನಾಗುತ್ತೀಯ. ಮೊದಲು ಹುಡುಗನಿಗೆ ತುಸು ಆಶ್ಚರ್ಯವಾಯಿತು, ಮತ್ತೆ ರೇಗುವಂತಾದ. ಅದನ್ನು ತಿಳಿಯುವುದಕ್ಕೆ ಅವನಿಗೆ ಮುದುಕಿಯ ಅಗತ್ಯವಿರಲಿಲ್ಲ. ಆದರೆ ಆಕೆಗೆ ಸದ್ಯ ಏನೂ ಕೊಡಬೇಕಾಗಿಲ್ಲವಲ್ಲ ಎಂದು ಅವನಿಗೆ ನೆನಪಿಗೆ ಬಂತು. ಇಷ್ಟೇ ಮಾತಿಗಾಗಿ ನಾನು ನನ್ನ ಸಮಯವನ್ನು ಹಾಳು ಮಾಡುವುದು ನನಗೆ ಬೇಕಿರಲಿಲ್ಲ, ಅವನು ಹೇಳಿದ. ಮೊದಲೇ ನಾನು ನಿನಗೆ ಹೇಳಿದ್ದೆ, ನಿನ್ನ ಕನಸು ಕಷ್ಟದ ವಿಚಾರ ಅಂತ. ಬಹಳ ಸರಳವಾಗಿ ತೋರುವ ವಿಷಯಗಳು ಕೂಡ ಜೀವನದಲ್ಲಿ ಅಸಾಧಾರಣ ವಿಷಯವಾಗಿರುತ್ತವೆ. ಕೇವಲ ಬುದ್ಧಿವಂತರು ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದರೆ ನಾನು ಬುದ್ಧಿವಂತಳಲ್ಲವಾದ್ದರಿಂದ ನನಗೆ ಹಸ್ತರೇಖೆಗಳನ್ನು ಓದುವಂತಹ ಕಲೆಯನ್ನು ಕಲಿಯಬೇಕಾಯಿತು. ಸರಿ, ಹಾಗಾದರೆ ಇಷ್ಟನ್ನು ಹೇಳು, ನಾನು ಈಜಿಪ್ಟಿಗೆ ಹೇಗೆ ತಲುಪಬಹುದು? ನಾನು ಕೇವಲ ಕನಸುಗಳ ವ್ಯಾಖ್ಯಾನವನ್ನು ಮಾಡುತ್ತೇನೆ, ಅದನ್ನು ವಾಸ್ತವಿಕತೆಗೆ ತರಲು ನನ್ನಿಂದಾಗದು. ಹಾಗಾಗಿ ನಾನು ನನ್ನ ಜೀವನ ನಿರ್ವಹಣೆಗಾಗಿ ನನ್ನ ಹೆಣ್ಮಕ್ಕಳನ್ನು ಅವಲಂಬಿಸಬೇಕಾಗಿ ಬರುತ್ತಿದೆ. ನಾನು ಎಂದಿಗೂ ಈಜಿಪ್ಟ್ನ ತನಕ ತಲುಪಲು ಸಾಧ್ಯವಾಗದೆ ಹೋದರೆ ನನಗೆ ಏನು ಸಿಗಲಾರದು. ಇದು ಮೊದಲ ಬಾರಿಗೆ ಆಗುವಂಥದ್ದಲ್ಲ. ನಂತರ ಹೆಂಗಸು ಹುಡುಗನಿಗೆ ಹೇಳಿದಳು, ನೀನು ಹೊರಟು ಹೋಗು. ಆದಾಗಲೇ ಸಾಕಷ್ಟು ಸಮಯವನ್ನು ನಾನು ವ್ಯರ್ಥವಾಗಿ ಕಳೆದುಕೊಂಡಿದ್ದೇನೆ ಅಂತ. ಹುಡುಗ ನಿರಾಶೆಯಿಂದಿದ್ದ. ಇನ್ನು ಮುಂದೆ ಯಾವತ್ತೂ ನಾನು ಕನಸುಗಳನ್ನು ನಂಬಲಾರೆ ಎಂದು ನಿರ್ಧರಿಸಿದ. ತನಗೆ ಅನೇಕ ಕೆಲಸಗಳನ್ನು ನಿರ್ವಹಿಸುವುದು ಬಾಕಿ ಇದೆ ಎಂದು ಅವನಿಗೆ ನೆನಪಾಯಿತು. ಪೇಟೆಗೆ ಹೋಗಿ ಅವನು ಸ್ವಲ್ಪ ತಿಂದು ತನ್ನಲ್ಲಿನ ಪುಸ್ತಕದ ಬದಲಾಗಿ ಇನ್ನೊಂದು ತುಸು ದಪ್ಪದ ಪುಸ್ತಕವನ್ನು ಪಡೆದ. ಮತ್ತೆ ಅದೇನು ಹೊಸದಾಗಿ ಅವನ ವೈನನ್ನು ಖರೀದಿಸಿದ್ದನೋ ಅದನ್ನು ಕುಡಿಯುವುದಕ್ಕೆ ಅಂಗಡಿ ಮಳಿಗೆಗಳ ಹೊರವಲಯದ ಚೌಕದ ಒಂದು ಬೆಂಚಿನ ಮೇಲೆ ಕುಳಿತ. ಸೆಕೆ ವಿಪರೀತವಾಗಿತ್ತು. ವೈನ್ ಸ್ವಲ್ಪ ಚೇತೋಹಾರಿ ಎನಿಸಿತು. ಅವನು ಕುರಿಗಳನ್ನು ನಗರದಲ್ಲಿನ ತನ್ನೊಬ್ಬ ಸ್ನೇಹಿತನ ಲಾಯದಲ್ಲಿ ಬಿಟ್ಟಿದ್ದ. ಈ ನಗರದಲ್ಲಿ ಅವನಿಗೆ ಅನೇಕರು ಪರಿಚಿತರಾಗಿದ್ದರು. ಹಾಗಾಗಿಯೇ ಅವನಿಗೆ ಯಾತ್ರೆ ಖುಷಿ ಕೊಡುತ್ತಿತ್ತು. ಅವನು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುತ್ತಿದ್ದ ಮತ್ತು ಅವರೊಂದಿಗೆ ತನ್ನ ಪೂರ್ತಿ ಸಮಯವನ್ನು ಕಳೆಯುವ ಅಗತ್ಯವಿರುತ್ತಿರಲಿಲ್ಲ. ಯಾವನೇ ವ್ಯಕ್ತಿಯನ್ನು ದಿನಂಪ್ರತಿ ನೋಡುತ್ತಾ ಹೋದರೆ, ಅಂದರೆ ಅವನಿಗೆ ಸೆಮಿನರಿಯಲ್ಲಿ ಆದಂತೆ, ಕೊನೆಯಲ್ಲಿ ಅವರು ಬದುಕಿನ ಅವಿಭಾಜ್ಯ ಅಂಗವಾಗಿ ಹೋಗುತ್ತಾರೆ. ಮತ್ತೆ ಅವರು ಆ ವ್ಯಕ್ತಿಯನ್ನು ಬದಲಿಸಲು ಬಯಸುತ್ತಾರೆ ಎಂದಾದರೆ ಅವರ ಬಗ್ಗೆ ಅಸಂತುಷ್ಟಿ ವ್ಯಕ್ತವಾಗುತ್ತದೆ. ಬೇರೆ ಜನರು ತಮ್ಮ ಜೀವನವನ್ನು ಹೇಗೆ ನಿಭಾಯಿಸಬೇಕು ಎನ್ನುವ ಕುರಿತು ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಲ್ಲೂ ಅದೇನೋ ವಿಚಾರ ಕೂತಿರುತ್ತದೆ ಅಂತ ಅನ್ನಿಸುತ್ತದೆ. ಆದರೆ ಸ್ವತಃ ತಾವು ಹೇಗೆ ಜೀವನ ಸಾಗಿಸಬೇಕು ಅದು ಅವರಿಗೆ ತಿಳಿದಿರುವುದಿಲ್ಲ. ಮೈದಾನವನ್ನು ತನ್ನ ಕುರಿಮಂದೆಗಳ ಸಹಿತವಾಗಿ ದಾಟಿ ಹೋಗಬೇಕಾದರೆ ಸೂರ್ಯ ಇನ್ನೂ ಸ್ವಲ್ಪ ಕೆಳಗಿಳಿದ ಬಳಿಕವಷ್ಟೇ ಸಾಧ್ಯವೆಂದು ಹುಡುಗ ನಿರ್ಣಯಿಸಿದ. ಇದೀಗ 3 ದಿನಗಳ ಬಳಿಕ ಅವನು ವ್ಯಾಪಾರಿಯ ಮಗಳ ಜೊತೆಗೆ ಇರಲು ಸಾಧ್ಯವಾಗುತ್ತದೆ ಎಂದುಕೊಂಡ. ಅವನು ಪುಸ್ತಕವನ್ನು ಓದಲು ಶುರು ಮಾಡಿದ. ಮೊದಲ ಪುಟದಲ್ಲೇ ಶವ ಸಂಸ್ಕಾರದ ವಿವರಣೆಯನ್ನು ನೀಡಲಾಗಿತ್ತು. ಆ ಶವ ಸಂಸ್ಕಾರದಲ್ಲಿ ಪಾಲ್ಗೊಂಡ ವ್ಯಕ್ತಿಗಳ ಹೆಸರುಗಳನ್ನು ಉಚ್ಚರಿಸುವುದು ಕಷ್ಟದಾಯಕವೆನಿಸಿತು. ತಾನು ಎಂದಾದರೂ ಪುಸ್ತಕವನ್ನು ಬರೆದರೆ ಒಂದು ಸಲಕ್ಕೆ ಒಬ್ಬ ವ್ಯಕ್ತಿಯ ಬಗ್ಗೆಯಷ್ಟೇ ವರ್ಣನೆ ಮಾಡುತ್ತೇನೆ. ಅದರಿಂದ ಓದುಗರಿಗೆ ಒಂದಷ್ಟು ವ್ಯಕ್ತಿಗಳ ಹೆಸರುಗಳನ್ನು ನೆನಪಿಡುವ ಅಗತ್ಯವಿರುವುದಿಲ್ಲ. ಕೊನೆಯಲ್ಲಿ ಅವನು ಯಾವಾಗ ತನ್ನ ಗಮನವನ್ನು ಪುಸ್ತಕದ ಮೇಲೆ ಕೇಂದ್ರೀಕರಿಸಲು ಶುರು ಮಾಡಿದನೋ ಅದು ವಿಭಿನ್ನ ರೀತಿಯ ಪುಸ್ತಕವೆಂದು ಅವನಿಗೆ ಮನವರಿಕೆ ಆಯಿತು. ಶವ ಸಂಸ್ಕಾರದ ದಿನ ಮಂಜು ಬೀಳಲು ಶುರುವಾಗಿತ್ತು ಮತ್ತು ಅಲ್ಲೇನು ಚಳಿಯ ಅನುಭವವಾಗುತ್ತಿತ್ತೋ ಅದು ಅವನಿಗೆ ಖುಷಿ ಕೊಟ್ಟಿತ್ತು. ಅದನ್ನು ಓದಲು ಮುಂದುವರಿಸುತ್ತಿದ್ದ ಹಾಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಅವನ ಪಕ್ಕದಲ್ಲಿ ಬಂದು ಕುಳಿತ ಮತ್ತು ಅವನೊಂದಿಗೆ ಮಾತನಾಡುವುದಕ್ಕೆ ಪ್ರಯತ್ನಿಸಿದ. ಸೊ ನಾನು ಇಲ್ಲಿ ನಿಲ್ಲಿಸ್ತೀನಿ. ಸೊ ನೆಕ್ಸ್ಟು ಇದ್ರದ್ದು ನೋಡ್ತೀನಿ, ನಾನು ರೆಕಾರ್ಡಿಂಗ್ ಮಾಡೋಕ್ಕಾದರೆ ಮಾಡ್ತೀನಿ. ಸೊ ನಿಮಗೇನಾದರೂ ಲೈವ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ನೋಡಿದ್ರಲ್ಲ, ಕೇಳಿದ್ರಲ್ಲ, ಹೇಗನ್ನಿಸ್ತು ಇದು ನಾನು ಪುಸ್ತಕ ಓದ್ತಾ ಇರೋದು, ಅದು ಹೇಗನ್ನಿಸ್ತು ಅಂತ ನನಗೆ ಖಂಡಿತ ತಿಳಿಸಿ. ನೀವು ಯಾವುದಾದ್ರೂ ಬುಕ್ ಓದ್ತಾ ಇದ್ದೀರಾ, ಯಾವ ಬುಕ್ ಓದ್ತಾ ಇದ್ದೀರಾ ಅದ್ರ ಬಗ್ಗೆನೂ ತಿಳಿಸಿ. ನಿಮ್ಗೆ ಬುಕ್ ಓದೋದು ಇಷ್ಟನಾ ಹಾಗೇನಾರಿದ್ರೆ ಅದನ್ನು ತಿಳಿಸಿ. ಇನ್ಯಾವುದರ ಬುಕ್ ಇಂಟ್ರೆಸ್ಟಿಂಗ್ ಅನಿಸಿ ನಾನು ಓದಬೇಕು ಅಂತ ಅಂದರೆ ಅದ್ರ ಬಗ್ಗೆನೂ ನೀವು ತಿಳಿಸಿ. ಸೊ ಅಷ್ಟೇ, ಇಲ್ಲಿ ತನಕ ಕೇಳಿದ್ದಕ್ಕೆ ನನ್ನ ಜೊತೆಗೆ ಬುಕ್ ಓದೋದನ್ನು ತುಂಬ ತುಂಬ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ನಾನು
ಪರ್ಸನಲ್ ನಂಬರ್ ಬೇಸ್ಡ್ ಪ್ರಿಡಿಕ್ಷನ್ಸ್ 2026 ಪ್ರಿಡಿಕ್ಷನ್ಸ್ದು ನಾನು ಸೀರೀಸ್ ಹಾಕಿದ್ದೀನಿ. ಅದ್ರದ್ದು ಇದು ಸೊ ಅದ್ರ ಬಗ್ಗೆ ನೋಡಬೇಕು. ಸೊ ನಾನು ಪ್ರಿಡಿಕ್ಷನ್ಸ್, ಈ ವರ್ಷದ ಪ್ರಿಡಿಕ್ಷನ್ಸು ಪರ್ಸನಲ್ ಇಯರ್ ನಂಬರ್ ಬೇಸ್ಡ್ ಹಾಕಿದ್ದೀನಿ. ಅದರದ್ದನ್ನು ಲಿಂಕ್ ಪ್ಲೇಲಿಸ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಕೂಡ ನೀವು ನೋಡಬಹುದು, ನೋಡಿಲ್ಲ ಇಲ್ಲಿವರೆಗೆ ಅಂತಂದರೆ. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಮತ್ತೆ ನೋಡೋಣ. ಟಾಟಾ, ಬಾಯ್ ಬಾಯ್.